ಹಾಯ್, ನಾನು ಕೃಷಿ. ಆ್ಯಕ್ಚುಲಿ ಇವತ್ತು ನಂದು ದೇವ್ರಿಗೆ ತುಪ್ಪದ ದೀಪ ಹಚ್ತೀನಲ್ಲ, ಆ ತುಪ್ಪದ ದೀಪದ ಬ್ಯಾಚ್ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಾನು ಹಾಗೆ ನಿಮಗೂ ತೋರಿಸ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ತುಪ್ಪದ ದೀಪ ಆಬ್ವಿಯಸ್ಲಿ ಎಲ್ಲರೂ ಹಚ್ತೀವಲ್ವ, ತುಂಬ ಒಳ್ಳೆಯದು ದೇವರಿಗೆ. ಸೊ ನಾನು 2 ದೀಪದಲ್ಲಿ ಅಟ್ಲೀಸ್ಟ್ ಒಂದು ದೀಪ ಯಾವಾಗಲೂ ತುಪ್ಪದ ದೀಪ ಹಚ್ತೀನಿ. ಕೆಲವೊಂದು ಸತಿ 2 ಹೊತ್ತು ಪೂಜೆ ಮಾಡಿದಾಗ ಬೆಳಗ್ಗೆನೂ ಹಚ್ತೀನಿ, ಸಂಜೆನೂ ಹಚ್ತೀನಿ. ಸೊ ಅದರದ್ದೊಂದು ಬ್ಯಾಚ್ ಪ್ರಿಪೇರ್ ಮಾಡ್ಕೊತೀನಿ ಯಾವಾಗಲೂ. ಸೊ ಇದರಲ್ಲಿ ತುಪ್ಪ ಇದೆ. ಬಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ತುಪ್ಪಕ್ಕೆ ಇನ್ನೊಂದು 2 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ. ತುಂಬ ಶ್ರೇಷ್ಠ ಆ್ಯಂಡ್ ತುಂಬ ಒಂಥರ ಡಿವೈನ್ ಸ್ಮೆಲ್ ಇರುತ್ತೆ ಮನೆಯಲ್ಲಿ. ಫುಲ್ ತುಂಬ ಸುಗಂಧಭರಿತವಾಗಿರುತ್ತೆ. ಆ್ಯಂಡ್ ನಮಗೆಲ್ಲ ಗೊತ್ತು, ವಿಷ್ಣುಗೆ, ದೇವಿ ಲಕ್ಷ್ಮಿಗೆ, ಅವ್ರಿಗೆಲ್ಲ ಸುಗಂಧ ಸಭರಿತ ವಸ್ತುಗಳು ಅಂದರೆ ತುಂಬ ಇಷ್ಟ. ಗಂಧ ಹಾಗೆ ಇದೆಲ್ಲ. ಸೊ ನಾನು ಯೂಶ್ವಲಿ ಇದನ್ನು ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲೇ ಎಲ್ಲೋ ನೋಡಿ ಕಲ್ತ್ಕೊಂಡಿದ್ದೀನಿ. ಆಲ್ಮೋಸ್ಟ್ 2-3 ಮಂತ್ಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಚೆಂದ ಇರುತ್ತೆ ದೀಪ ಹಚ್ಚಿದ ಮೇಲೆ. ಮನೆ ಎಷ್ಟು ಒಂಥರ ತುಂಬ ಡಿವೈನ್ ಸ್ಮೆಲ್ ಬರುತ್ತೆ. ಸೊ ಯು ಹ್ಯಾವ್ ಟು ಟ್ರೈ ದಿಸ್. ಸೊ ಏನು ಅಂದರೆ, ಒಂದು ಪಚ್ಚ ಕರ್ಪೂರ ತೊಗೊಳ್ಳಿ, ಆಯಿತಾ? ಸ್ವಲ್ಪ ಪುಡಿ ಮಾಡ್ಕೊಂಬಿಡೋಣ. ನಮಗೆಲ್ಲ ಜವಾಡು ಪೌಡರ್ ಗೊತ್ತಲ್ವಾ? ಸೊ ಇದು ನಮಗೆಲ್ಲ ಕಡೆ ಸಿಗುತ್ತೆ, ಅಂಗಡಿಗೆ ಹೋದರೂ ಸಿಗುತ್ತೆ. ಸೊ ಇದ್ರದ್ದು ಇದ್ರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ಆಯಿತಾ? ಸೊ ಜವಾಡು ಪೌಡರ್ದು ಒಂದು ಸ್ವಲ್ಪ ಕರ್ಪೂರದ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಹೀಗೆ ಪೌಡರ್ ಇದೆಯಲ್ಲ, ಇದನ್ನು ನೀಟಾಗಿ ಪ್ರಾಪರಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಥರ ಮಿಕ್ಸ್ ಮಾಡಿಕೊಂಡು ಈ ಒಂದು ಮಿಕ್ಸ್ನ ನಾವು ತುಪ್ಪಕ್ಕೆ ಹಾಕ್ಬಿಡೋಣ. ತುಪ್ಪಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಹೀಗೆ ಮಾಡಿ ನೀವು ತುಪ್ಪದ ದೀಪ ಹಚ್ಚಿ ದೇವ್ರಿಗೆ ದಿನ ತುಂಬ ಒಂಥರ ಪೀಸ್ಫುಲ್ ಮತ್ತು ಕಾಮ್ ಅನಿಸುತ್ತೆ. ಮನೆ ತುಂಬ ಒಂಥರ ಡಿವೈನ್ಸ್ ಸ್ಮೆಲ್ ಬರ್ತಾ ಇರುತ್ತೆ. ಯು ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ ಆ್ಯಂಡ್ ನನಗೆ ಹೇಳಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ. ಸೊ ಒಂದು ಚಿಕ್ಕ ಟಿಪ್ ಅಷ್ಟೇ ಇದು.